ನಮಸ್ತೆ. 6ನೇ ತರಗತಿ ಗಣಿತ ಅಭ್ಯಾಸ 3.3 ಪ್ರಶ್ನೆ 2. ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 4ರಿಂದ ಮತ್ತು 8ರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ. ಕೆಳಗೆ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ, ಕೋಷ್ಟಕದಲ್ಲಿದೆ. ನಾನು ಕೋಷ್ಟಕದಲ್ಲಿ ಬರೆದಿದ್ದೀನಿ. ಈ ಕೊಟ್ಟಿರುವ ಎಲ್ಲ ಸಂಖ್ಯೆಗಳು 4ರಿಂದ ಮತ್ತು 8ರಿಂದ ಭಾಗ ಆಗುತ್ತೋ ಇಲ್ವೋ ಅನ್ನೋದನ್ನು ಕಂಡುಹಿಡಿಬೇಕು. ಮೊದಲನೇ ಸಂಖ್ಯೆ 572. 4ರಿಂದ ಭಾಗ ಆಗುತ್ತೋ ಇಲ್ವೋ ಅನ್ನೋದನ್ನು ಹೇಗೆ ಪರೀಕ್ಷೆ ಮಾಡ್ತೀವಿ? ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, 4ರಿಂದ ಭಾಗ ಆಗುವಿಕೆ ಪರೀಕ್ಷೆ ನೋಡಬೇಕು ಅಂದರೆ ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಆಗುತ್ತಾ ಅನ್ನೋದನ್ನು ನೋಡಬೇಕು. ಕೊನೆ ಸಂಖ್ಯೆ 2 ಸಂಖ್ಯೆ ಯಾವುದು? 72. ನಾವೀಗ 72 4ರಿಂದ ಭಾಗ ಆಗುತ್ತೋ ಅನ್ನೋದನ್ನು ನೋಡಬೇಕು. 72ನ್ನು 4ರಿಂದ ಭಾಗಿಸಿ ನೋಡೋಣ. 4 1 4, 7 4 3, 4 8 32. ಹೌದು, ಇದು 4ರಿಂದ ಭಾಗ ಆಗುವ ಸಂಖ್ಯೆ. 72 4ರಿಂದ ಭಾಗ ಆಗ್ತಿದೆ. ಹಾಗಾಗಿ ನಮಗೆ ಕೊಟ್ಟಿರುವ 572 ಕೂಡ 4ರಿಂದ ಭಾಗ ಆಗುತ್ತೆ. ಈಗ 572 8ರಿಂದ ಭಾಗ ಆಗುತ್ತೋ ಅನ್ನೋದನ್ನು ನೋಡಬೇಕು. 8ರಿಂದ ಭಾಗ ಆಗಲಿಕ್ಕೆ ಇರುವ ರೂಲ್ ಏನು ಅಂದರೆ, ಕೊನೆಯ 3 ಸಂಖ್ಯೆ, ಕೊಟ್ಟಿರೋ ಕೊನೆಯ 3 ಸಂಖ್ಯೆ 8ರಿಂದ ಭಾಗ ಆಗುತ್ತಾ ಅನ್ನೋದನ್ನು ಪರೀಕ್ಷಿಸಬೇಕು. 572 3 ಅಂಕೆ ಸಂಖ್ಯೆ, ಆದ್ದರಿಂದ ನಾವು 572ನ್ನು 8ರಿಂದ ಭಾಗಿಸಿಯೇ ನೋಡಬೇಕಾಗತ್ತೆ ಭಾಗ ಆಗುತ್ತೋ ಇಲ್ಲೋ ಅನ್ನೋದು. 8 7 56, 57 ಮೈನಸ್ 56 1, ಆಮೇಲೆ 12. ಇದು 8ರಿಂದ ಭಾಗ ಆಗುವುದಿಲ್ಲ. ನಮಗೆ ಶೇಷ ಸಿಗ್ತಾ ಇದೆ. ಹಾಗಾಗಿ ಕೊಟ್ಟಿರುವ ಸಂಖ್ಯೆ 572 4ರಿಂದ ಭಾಗ ಆಗುತ್ತೆ, ಆದರೆ 8ರಿಂದ ಭಾಗ ಆಗುವುದಿಲ್ಲ. ಇದು 4ರಿಂದ ಭಾಗ ಆಗುತ್ತೆ, ಆದರೆ 8ರಿಂದ ಭಾಗ ಆಗುವುದಿಲ್ಲ. ಅದೇ ರೀತಿ 7,26,352. ಇದು 4ರಿಂದ ಭಾಗ ಆಗುತ್ತೆ ಅನ್ನೋದನ್ನು ಪರೀಕ್ಷಿಸಿ ನೋಡೋಣ. ಕೊನೆಯ 2 ಸಂಖ್ಯೆ ಯಾವುದು? 52. 52 ಇದು 4ರಿಂದ ಭಾಗ ಆಗುತ್ತೆ ಅನ್ನೋದನ್ನು ನಾವು ಭಾಗಿಸಿ ನೋಡೋಣ. 4 1 4, 5ರಲ್ಲಿ 4 ಹೋದರೆ 1, ಆಮೇಲೆ 12 ಬರುತ್ತೆ. 4 3 12. ಹೌದು, ಇದು ಸಂಪೂರ್ಣವಾಗಿ 4ರಿಂದ ಭಾಗ ಆಗುತ್ತೆ. ನಮಗೆ ಶೇಷ ಸಿಗ್ತಾ ಇಲ್ಲ. ಅದೇ ರೀತಿ ಈ ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ 3 ಸಂಖ್ಯೆ ಯಾವುದು? 352. 8ರಿಂದ ಭಾಗ ಆಗಲಿಕ್ಕೆ ನಾವು ಕೊನೆಯ 3 ಸಂಖ್ಯೆಯನ್ನು ತೆಗೆದುಕೊಂಡು ನೋಡಬೇಕು, ಅದು 8ರಿಂದ ಭಾಗ ಆಗುತ್ತೆ ಅನ್ನೋದು. 352 8ರಿಂದ ಭಾಗ ಆಗುತ್ತೆ ಅನ್ನೋದನ್ನು ನೋಡಬೇಕು. 8 4 32, 5ರಲ್ಲಿ 2 ಹೋದರೆ 3, ಮತ್ತೆ 32 ಬರುತ್ತೆ. 8 4 32. ಹೌದು, ಇದು ಕೂಡ 8ರಿಂದ ಭಾಗ ಆಗುತ್ತೆ. ನಮಗೆ 4ರಿಂದನೂ ಭಾಗ ಆಗುತ್ತೆ, ಅದು 8ರಿಂದನೂ ಭಾಗ ಆಗ್ತಾ ಇದೆ. ಆದ್ದರಿಂದ ಕೊಟ್ಟಿರುವ ಈ ಸಂಖ್ಯೆ 4ರಿಂದನೂ ಭಾಗ ಆಗುತ್ತೆ, 8ರಿಂದನೂ ಭಾಗ ಆಗುತ್ತೆ. ಮುಂದಿನ ಸಂಖ್ಯೆ 5500. ಕೊನೆಯ 2 ಸಂಖ್ಯೆ ಯಾವುದು? 0. ಕೊನೆಯ 2 ಸಂಖ್ಯೆ 0 ಬಂದರೆ ಅದು 4ರಿಂದ ಭಾಗ ಆಗುತ್ತೆ. ನೀವು ಮತ್ತೇನು ಅದನ್ನು ಚೆಕ್ ಮಾಡಿ ನೋಡಬೇಕು ಅಂತಿಲ್ಲ. ಕೊನೆಯ 2 ಸಂಖ್ಯೆ 0 ಇದ್ದರೆ ಅದು 4ರಿಂದ ಭಾಗ ಆಗುತ್ತೆ. ಈಗ 8ರಿಂದ ಭಾಗ ಆಗುತ್ತೆ ಅನ್ನೋದನ್ನು ನೋಡಬೇಕು. 8ರಿಂದ ಭಾಗ ಆಗಲಿಕ್ಕೆ ಕೊನೆಯ 3 ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 500. 8 6 48, 10ರಲ್ಲಿ 8 ಹೋದರೆ 2, 20 ಬರುತ್ತೆ. 8 2 16. ನಮಗೆ ಶೇಷ ಸಿಗುತ್ತೆ 4. ಅದರಿಂದ ಇದು 8ರಿಂದ ಭಾಗ ಆಗುವುದಿಲ್ಲ. 5500 4ರಿಂದ ಭಾಗ ಆಗುತ್ತೆ, ಆದರೆ 8ರಿಂದ ಭಾಗ ಆಗುವುದಿಲ್ಲ.
ನಂತರ ಏನಿದೆ 6000. ಇದು ಅಷ್ಟೇ, ಕೊನೆಯ 2 ಸಂಖ್ಯೆ 0 ಇದೆ, 4ರಿಂದ ಭಾಗ ಆಗುತ್ತೆ. ಕೊನೆಯ 3 ಸಂಖ್ಯೆಯೂ 0 ಇದೆ, ಅದರಿಂದ ಇದು 8ರಿಂದನೂ ಭಾಗ ಆಗುತ್ತೆ. ಕೊನೆಯ 2 ಸಂಖ್ಯೆ 0 ಇದ್ದರೆ ಅಥವಾ ಕೊನೆಯ 3 ಸಂಖ್ಯೆ 0 ಇದ್ದರೆ ಅದು 4ರಿಂದನೂ ಭಾಗ ಆಗುತ್ತೆ, 8ರಿಂದನೂ ಭಾಗ ಆಗುತ್ತೆ. ಮುಂದಿನ ಸಂಖ್ಯೆ 12159. ನೋಡಿ, ಇದು 159 ಅಂದರೆ ಇದು ಬೆಸ ಸಂಖ್ಯೆ. ಯಾವುದೇ ಬೆಸ ಸಂಖ್ಯೆ ಸಮ ಸಂಖ್ಯೆಯಿಂದ ಭಾಗ ಆಗುವುದಿಲ್ಲ. ಅದರಿಂದ ನೀವು ಮತ್ತೆ ಅದನ್ನು ಚೆಕ್ ಮಾಡಿ ನೋಡಬೇಕು ಅಂತಿಲ್ಲ. ಇದು ಬೆಸ ಸಂಖ್ಯೆ ಆಗಿದ್ದರಿಂದ ಇದು ಸಮ ಸಂಖ್ಯೆಯಿಂದ ಭಾಗ ಆಗುವುದೇ ಇಲ್ಲ. 4ರಿಂದನೂ ಭಾಗ ಆಗುವುದಿಲ್ಲ, 8ರಿಂದನೂ ಭಾಗ ಆಗುವುದಿಲ್ಲ. ಮುಂದಿನ ಸಂಖ್ಯೆ 14560. ಕೊನೆಯ 2 ಸಂಖ್ಯೆ ಯಾವುದು? 60. ಇದು 4ರಿಂದ ಭಾಗ ಆಗುತ್ತಾ ಅನ್ನೋದನ್ನು ನೋಡೋಣ. 4 1 4, 6 4 ಹೋದರೆ 2, 4 5 20. ಹೌದು, ಇದು ಸಂಪೂರ್ಣವಾಗಿ 4ರಿಂದ ಭಾಗ ಆಗುತ್ತೆ. ಕೊನೆಯ 3 ಸಂಖ್ಯೆ ಯಾವುದು? 560. ಇದು 8ರಿಂದ ಭಾಗ ಆಗುತ್ತೆ ಅನ್ನೋದು ನೋಡೋಣ. 8 7 56. ಹೌದು, ಇದು ಕೂಡ 8ರಿಂದ ಭಾಗ ಆಗುತ್ತೆ. ನಂತರ ನಮ್ಮ ಕೊಟ್ಟಿರೋ ಸಂಖ್ಯೆ ಯಾವುದು? 21084. ಕೊನೆಯ 2 ಸಂಖ್ಯೆ ಯಾವುದು? 84. 84 4ರಿಂದ ಭಾಗ ಆಗುತ್ತೆ. ಇದು 4ರಿಂದ ಭಾಗ ಆಗುವ ಸಂಖ್ಯೆನೇ. ಆಮೇಲೆ ಕೊನೆಯ 3 ಸಂಖ್ಯೆನೂ ಕೂಡ 0 8 4 ಅಂದರೆ ಕೊನೆಯ 3 ಸಂಖ್ಯೆನೂ ಕೂಡ 84. 84 8ರಿಂದ ಭಾಗ ಆಗುತ್ತಾ? ಆಗಲ್ಲ, ಯಾಕಂದರೆ 8 10 80 ಶೇಷ ಸಿಗತ್ತೆ. ಅದರಿಂದ ಇದು 8ರಿಂದ ಭಾಗ ಆಗುವುದಿಲ್ಲ. ನಂತರ ಕೊಟ್ಟಿರುವ ಸಂಖ್ಯೆ ಯಾವುದು? 3,17,95,072. ಕೊನೆಯ 2 ಸಂಖ್ಯೆ ಯಾವುದು? 72. ನಾವು 72ನ ಚೆಕ್ ಮಾಡಿ ನೋಡಿದ್ದೇವೆ. ಅದು 4ರಿಂದ ಭಾಗ ಆಗುತ್ತೆ, ಅದರಿಂದ ಈ ಕೊಟ್ಟಿರೋ ಸಂಖ್ಯೆ 4ರಿಂದ ಭಾಗ ಆಗುತ್ತೆ. ಕೊನೆಯ 3 ಸಂಖ್ಯೆನೂ 72. 0 72, 0 72 ಅಂದರೆ 72. ಇದು ಕೂಡ 8ರಿಂದ ಭಾಗ ಆಗುತ್ತೆ ಅಂತ ನೋಡಬೇಕು. 8 9 72. ಇದು ಕೂಡ 8ರಿಂದ ಭಾಗ ಆಗುತ್ತೆ. ನಂತರ 1700. ಕೊನೆಯ 2 ಸಂಖ್ಯೆ 0 ಇದೆ, ಹಾಗಾಗಿ ಇದು 4ರಿಂದ ಭಾಗ ಆಗುತ್ತೆ. 700 ಇದು 8ರಿಂದ ಭಾಗ ಆಗುತ್ತಾ ನೋಡಬೇಕು. ಕೊನೆಯ 3 ಸಂಖ್ಯೆ ಯಾವುದು? 700. ಇದು 8ರಿಂದ ಭಾಗ ಆಗುತ್ತಾ ಅಂತ ನೋಡೋಣ. 8 8 64, 10 4 ಹೋದರೆ 6, ಹಾಗಾಗಿ ನಮಗೆ 60 ಬರುತ್ತೆ. 8 7 56 ಶೇಷ ಸಿಗುತ್ತೆ, ಅದರಿಂದ ಇದು 8ರಿಂದ ಭಾಗ ಆಗುವುದಿಲ್ಲ. ಈ ಕೊನೆಯ ಸಂಖ್ಯೆ 2150. ಇದು ನೀವೇ ಚೆಕ್ ಮಾಡಿ ನೋಡಿ, 4ರಿಂದ ಮತ್ತು 8ರಿಂದ ಭಾಗ ಆಗುತ್ತಾ ಅನ್ನೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.